ನಮಸ್ಕಾರ, ಸುಧಾಸ್ ಕಿಚನ್ಗೆ ಸ್ವಾಗತ. ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಗರಿ ಗರಿ ಗರಿಯಾಗಿದ್ದಾವೆ. ನೋಡಿ ಒಳಗಡೆಗೆಲ್ಲ ಎಷ್ಟು ಮೃದುವಾಗಿದೆ, ಎಷ್ಟು ಸಾಫ್ಟ್ ಆಗಿದೆ, ಮೇಲೆಲ್ಲ ಗರಿ ಗರಿಯಾಗಿದೆ. ನಾನಿಲ್ಲಿ ಉದ್ದಿನ ಕಾಳು ತೊಗೊಂಡಿದ್ದೀನಿ. ಇದು ಅಳತೆ ಕಪ್ ಇದೆಯಲ್ಲ, ಇದರಲ್ಲಿ 1 ಕಪ್ ತೊಗೊಂಡಿದ್ದೀನಿ ಉದ್ದಿನ ಕಾಳು. ಅದೇ ರೀತಿಯಾಗಿ 1 ಕಪ್ನಷ್ಟು ಮಂಡಕ್ಕಿ ಚುರುಮುರಿ ತೊಗೊಂಡಿರೋದು. ಈ ಉದ್ದಿನ ಕಾಳುಗಳನ್ನ ನಾನಿಲ್ಲಿ 3 ಗಂಟೆ ನೆನೆಸ್ಕೊಂಡಿದ್ದೀನಿ. ಚೆನ್ನಾಗಿ ನೆಂದಿದೆ, ರುಬ್ಬಕ್ಕೆ ರೆಡಿ ಇದೆ. ಈಗ ಇದಕ್ಕೆ ಮಂಡಕ್ಕಿಗೆ ನೀರು ಹಾಕ್ಕೊಳ್ಳೋಣ. ನೀರು ಹಾಕ್ಕೊಂಡು 2 ಸೇರಿಸಿ ರುಬ್ಕೊಳ್ಳೋಣ. ತುಂಬ ಹೊತ್ತು ಏನು ನೆನೆಯೋದು ಬೇಡ, ಇದು ಈ ಥರ ಕೈ ಆಡಿಸ್ಬಿಡಿ ಒಂದ್ಸರಿ. 1 ನಿಮಿಷ ಬಿಟ್ಬಿಟ್ಟು ರುಬ್ಬೋಕ್ಕೆ ಹಾಕ್ಕೊಳ್ಳೋಣ. ಗ್ರೈಂಡರ್ಗೆ ನೆಂದಿರೋ ಉದ್ದಿನ ಬೇಳೆ ಹಾಕ್ಕೊಳ್ಳೋಣ. ಚುರುಮುರಿ ಹಾಕ್ಕೊಳ್ಳೋಣ, ನೆಂದಿರೋ ಚುರುಮುರಿ. ಕಡಿಮೆ ನೀರು ಬಳಸಿ ಗಟ್ಟಿಯಾಗಿ ಉದ್ದಿನ ಬೇಳೆ ರುಬ್ಕೊಳ್ಳೋಣ. ಮಿಕ್ಸರಲ್ಲಿ ಯೂಸ್ ಮಾಡಬೇಕಾದ್ರೂ ನೀವು ಕೂಡ ಸ್ವಲ್ಪ 1-2 ಟೀ ಸ್ಪೂನಷ್ಟು ನೀರು ಹಾಕಿ ರುಬ್ತಾ ಬನ್ನಿ. ಗಟ್ಟಿಯಾಗಿ ಮಿಕ್ಸರಲ್ಲೂ ರುಬ್ಕೋಬೋದು. ನಾನಿಲ್ಲಿ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಈಗ ರುಬ್ಕೊಳ್ತೀನಿ. ನುಣ್ಣಗೆ ರುಬ್ಕೊಳ್ಳೋಣ. ನುಣ್ಣಗೆ ರುಬ್ಕೊಂಡಿದೆ, ಆಫ್ ಮಾಡ್ಕೊಳ್ಳೋಣ. ನೋಡಿ ಇಷ್ಟು ನೈಸಾಗಿ ಮತ್ತು ಗಟ್ಟಿಯಾಗಿ, ನೋಡಿ ಈ ಥರ ಇಷ್ಟು ಗಟ್ಟಿಯಾಗಿ ನೀವು ನೋಡಿ ಬೀಳೋದೇ ಇಲ್ಲ. ಗಂಧದಂಗೆ ರುಬ್ಕೊಂಡಿರಬೇಕು. ಈಗ ತೆಕ್ಕೊಳ್ಳೋಣ. ಇದನ್ನು ರುಬ್ಬಿರೋ ಉದ್ದಿನಬೇಳೆ ಹಿಟ್ಟು ಒಂದು ಪಾತ್ರೆ ತಕ್ಕೊಂಡಿರೋದು. ಈಗ ನೆಕ್ಸ್ಟ್ ನೋಡೋಣ ಏನು ಮಾಡೋದಂತ. ನಾನಿಲ್ಲಿ ಅಕ್ಕಿನ 3 ಗಂಟೆ ನೆನೆಸ್ಕೊಂಡು ಬಟ್ಟೆ ಮೇಲೆ ಆರ ಹಾಕಿ, ನೋಡಿ ಒದ್ದೆ ಇಲ್ದಂಗೆ, ಕೈಗೆ ಅಂಟಬಾರ್ದು ಆ ಥರ ಒಣಗಿಸ್ಕೋಬೇಕು. ಇದನ್ನೀಗ ಹಿಟ್ಟು ಮಾಡ್ಕೊಳ್ಳೋದು. ನಾನಿಲ್ಲಿ 1 ಕಪ್ಪು, ಈ ಅಳತೆ ಕಪ್ಪಲ್ಲಿ 1 ಕಪ್ಪು ಉದ್ದಿನಬೇಳೆ ತೊಗೊಂಡ್ರೆ 5 ಕಪ್ಪು ಅಕ್ಕಿ ನೆನೆ ಹಾಕಿದ್ದು. ಇದನ್ನೀಗ ನುಣ್ಣಗೆ ಹಿಟ್ಟು ಮಾಡ್ಕೊಳ್ಳೋಣ. ನೀರು ಹಾಕದೆ ಹಿಟ್ಟು ಮಾಡ್ಕೊಳ್ಳೋಣ. ಜಾರಿಗೆ ಅಕ್ಕಿ ಹಾಕ್ಕೊಳ್ಳೋಣ. ಇದನ್ನೀಗ ನುಣ್ಣಗೆ ಪುಡಿ ಮಾಡ್ಕೊಳ್ಳೋಣ. ನೋಡಿ ನುಣ್ಣಗೆ ಪುಡಿ ಮಾಡ್ಕೊಂಡಿರೋದು ಈ ಥರ ನೈಸಾಗಿ ಪುಡಿಯಾಗಿದೆ. ಪುಡಿ ಮಾಡ್ಕೊಂಡಿರೋದು ಉದ್ದಿನಬೇಳೆ ಹಿಟ್ಟಿಗೆ ಹಾಕ್ಕೊಳ್ಳೋಣ. ಉಳಿದಿರೋ ಅಕ್ಕಿ ಹಾಕ್ಕೊಳ್ಳೋಣ. ನಾನಿಲ್ಲಿ ಒಂದು 3 ಸಾರಿ ಪುಡಿ ಮಾಡ್ಕೊತೀನಿ. ಒಂದೇ ಸಾರಿ ಹಾಕಿಬಿಟ್ರೆ ನೀವು ಅದು ನೈಸ್ ಆಗಲ್ಲ, ರವೆ ಉಳಿಯುತ್ತೆ. ಅದಕ್ಕೆ ನೀವು ಸ್ವಲ್ಪ ಹಾಕ್ಕೊಂಡು ನೈಸಾಗಿ ಪುಡಿ ಮಾಡ್ಕೊಳ್ಳಿ. ಈಗ ಮಿಕ್ಸ್ ಮಾಡ್ಕೊಳ್ಳೋಣ. ಉದ್ದಿನಬೇಳೆ, ಅಕ್ಕಿ ಹಿಟ್ಟಿನ ಪುಡಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಗಂಟಿಲ್ದಂಗೆ ಮಿಕ್ಸ್ ಆಗಬೇಕಿದು. ಇಲ್ಲಿ ನಾನೀಗ 1 ಕಪ್ನಷ್ಟು ನೀರು ತೊಗೊಂಡಿದ್ದೀನಿ. ಇನ್ನು ನೀರು ಹಾಕ್ಕೊಳ್ಳೋಣ. 1 ಕಪ್ಪು ನೀರು ಹಾಕ್ಕೊಂಡಿದ್ದೀನಿ. ಉದ್ದಿನಬೇಳೆ ರುಬ್ಬಿರೋ ಕಲ್ಲಿಗೆ ನೀರು ಹಾಕ್ಕೊಂಡು ಒಂದು ಅರ್ಧ ಕಪ್ನಷ್ಟು ಮಿಕ್ಸ್ ಮಾಡಿಕೊಂಡು ಸೇರಿಸ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿರೋದು. ಇದನ್ನು 7ರಿಂದ 8 ಗಂಟೆ ನೆನೆಯೋಕೆ ಬಿಡೋಣ. ಹಿಟ್ಟು ನೆನೆಯೋಕೆ ಬಿಟ್ಟಿತ್ತು, ನೋಡೋಣ. ನೋಡಿ ಹಿಟ್ಟು ಎಷ್ಟು ಚೆನ್ನಾಗಿ ನೆಂದಿದೆ. ಕೈ ಆಡಿಸ್ಕೊಳ್ಳೋಣ. 7ರಿಂದ 8 ಗಂಟೆ ನಾವು ಹಿಟ್ಟು ನೆನೆಸ್ಕೊಂಡಿರೋದು. ನೋಡಿ ಒಳ್ಳೆ ಬೆಣ್ಣೆ ಥರ ಆಗಿದೆ. ನಾವು ಇದನ್ನು ಒಂದು ಪಾತ್ರೆ ತಕ್ಕೊಳ್ಳೋಣ. ಒಂದೇ ಸಾರಿ ಇದನ್ನು ಇಷ್ಟನ್ನು ಉಪ್ಪು ಹಾಕೋದು ಬೇಡ. ನೀವು ಇದನ್ನು ರುಬ್ಬಿ ಫ್ರಿಜ್ಜಲ್ಲಿ ಇಟ್ಕೊಂಡ್ಬಿಟ್ಟೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ತೆಕ್ಕೊಂಡು ಉಪ್ಪು ಹಾಕ್ಕೊಂಡು ಮಾಡ್ಕೋಬೋದು. ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ಳೋಣ. ಒಂದು 1/4 ಕಪ್ನಷ್ಟು ನೀರು ಸೇರಿಸ್ಕೊಳ್ಳೋಣ. ಒಂದೇ ಸರಿ ನೀರು ಮಿಕ್ಸ್ ಮಾಡ್ಕೊಳ್ಳೋದು ಬೇಡ.
ನಾನಿಲ್ಲಿ ಪಡ್ಡು ಮಾಡೋದಕ್ಕೋಸ್ಕರ ಇದರಲ್ಲೇ ಅರ್ಧ ಕಪ್ನಷ್ಟು ನೀರು ಸೇರಿಸ್ಕೊಂಡು ಈ ಹದಕ್ಕೆ ಮಾಡ್ಕೊಂಡಿರೋದು. ಹಂಚು ಕಾಯೋಕ್ಕಿಟ್ಟಿರೋದು. ಸ್ವಲ್ಪ ಬೆಣ್ಣೆ ಹಾಕೊಳ್ಳೋಣ. ಒಂದೊಂದು ಸ್ಪೂನಷ್ಟು ಹಾಕೊಳ್ಳೋಣ. ನೀವು ಇದೇ ಹಿಟ್ಟಲ್ಲಿ ದೋಸೆನೂ ಮಾಡ್ಕೋಬೋದು, ಪಡ್ಡನ್ನು ಮಾಡ್ಕೋಬೋದು. ಲೋ ಫ್ಲೇಮಲ್ಲೇ ಇದೆ. ಈಗ ಬಿಟ್ಟು ಒಂದು ಸೈಡ್ ಗರಿ ಗರಿ ಆಗಬೇಕು, ಅಲ್ಲಿವರೆಗೂ ಬೇಯಿಸ್ಕೊಳ್ಳೋಣ. ಮೀಡಿಯಮ್ ಫ್ಲೇಮ್ ಇಟ್ಕೊಳ್ಳೋಣ. ಈಗ ಲೋ ಫ್ಲೇಮಿಂದ ಮೀಡಿಯಮ್ ಫ್ಲೇಮ್ ಇಟ್ಕೊಳ್ಳೋಣ. ತೆಗಿಯೋಣ, ತಿರುಗಿಸಿ ಹಾಕ್ಕೊಳ್ಳೋಣ. ಈಗ ನೋಡಿ ಬಂದ ಥರ ಉಬ್ಕೊಂಡು ಬಂದಿದ್ದಾವೆ. ಲೋ ಫ್ಲೇಮಲ್ಲೇ ಇನ್ನೊಂದು 2 ನಿಮಿಷ ಬೇಯಿಸ್ಕೊಳ್ಳೋಣ. ಇನ್ನೊಂದು ಸೈಡ್ ಬೇಕಂದರೆ ನಿಮಗೆ ಚೂರು ಬೆಣ್ಣೆ ಹಾಕ್ಕೋಬೋದು. ಒಂದೇ ಸೈಡ್ ಸಾಕು ಅಂದರೆ ಒಂದೇ ಸೈಡೇ ನೀವು ಬೆಣ್ಣೆ ಹಾಕ್ಕೊಂಡು ಬೇಯಿಸ್ಕೋಬೋದು. ಬೆಣ್ಣೆ ಎಲ್ಲ ಕರಗಿ ಒಳ್ಳೆ ತುಪ್ಪದ ವಾಸನೆ ಘಮ್ ಅಂತ ಬರ್ತಾ ಇದೆ. ಮೇಲೆಲ್ಲ ಗರಿ ಗರಿಯಾಗಿರುತ್ತೆ ನೋಡಿ, ಒಳಗಡೆಗೆ ಅಷ್ಟೇ ಸಾಫ್ಟ್ ಆಗಿರುತ್ತೆ. ಸ್ವಲ್ಪ ಚಟ್ನಿ ಖಾರವಾಗಿ ಚಟ್ನಿ ಮಾಡ್ಕೊಂಡ್ರಂತೂ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ತೆಕ್ಕೊಳ್ಳೋಣ. ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಗರಿಯಾಗಿದ್ದಾವೆ. ಪಡ್ಡು ರೆಡಿಯಾಗಿದೆ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ ಹಾಗೂ ವಿಡಿಯೋಸ್ನ ಲೈಕ್, ಶೇರ್ ಮತ್ತು ಕಾಮೆಂಟ್ ಮಾಡಿ.